ಕರ್ನಾಟಕದಲ್ಲಿ ಬಹುಮತ ಇರುವ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಯತ್ನಿಸುತ್ತಿರುವ ರಾಜ್ಯಪಾಲರೇ ಕೂಡಲೇ ರಾಜ್ಯದಿಂದ ಹೊರಡಿ ಎಂದು ಒತ್ತಾಯಿಸಿ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ತಾಲೂಕು ಕಚೇರಿ ಆವರಣದಿಂದ ಹನುಮಂತಪ್ಪ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಬಂದು ಹನುಮಂತಪ್ಪ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರು ಮಾತನಾಡಿ, ನಮ್ಮ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಡುವುದರ ಮೂಲಕ ಜನಪರ ಆಡಳಿತವನ್ನು ನೀಡಿದೆ. ಆದರೆ ಜನನಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸಿದ್ದರಾಮಯ್ಯನವರ ಆಡಳಿತವನ್ನು ಸಹಿಸಲಾಗದೆ ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯಪಾಲರನ್ನು ಕಳುಹಿಸಿಕೊಟ್ಟಿದೆ. ಜೊತೆಗೆ ರಾಜ್ಯಪಾಲರು ಬಿಜೆಪಿ ಮತ್ತು ಜೆಡಿಎಸ್ನ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಖಂಡನೀಯ ಎಂದು ಹೇಳಿದರು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಇರಬಹುದು, ಜನಾರ್ದನ್ ರೆಡ್ಡಿ ಇರಬಹುದು, ಹಲವಾರು ಮೇಲೆ ಪ್ರಾಸಿಕ್ಯೂಷನ್ ಮೇಲೆ ಅರ್ಜಿ ಕೊಟ್ಟಿದ್ರು ಕೂಡ ಅದರ ಮೇಲೆ ತನಿಖೆಯನ್ನು ಮಾಡದೇ ಇರತಕ್ಕಂಥ ರಾಜ್ಯಪಾಲರು ಇವತ್ತು ಕೇಂದ್ರದ ಕೈಗೊಂಬೆಯಾಗಿ ಬಿಜೆಪಿ ಮತ್ತು ಜೆಡಿಎಸ್ನವರ ಕೈಗೊಂಬೆಯಾಗಿ ಇವತ್ತು ಏನು ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ 136 ಸ್ಥಾನಗಳನ್ನು ಗೆಲ್ಲಿಸಿರುವಂಥ ಈ ರಾಜ್ಯಕ್ಕೆ ರಾಜ್ಯಪಾಲರ ಮುಖಾಂತರವಾಗಿ ಅಧಿಕಾರವನ್ನು ಕಸಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇವತ್ತು ಅವರು 5 ಗ್ಯಾರಂಟಿಗಳನ್ನು ಕೊಡುವ ಮುಖಾಂತರವಾಗಿ ಹಾಗೂ ಮತ್ತೆ ಏನು ಈಗ 7ನೇ ವೇತನವನ್ನ ಜಾರಿಗೊಳಿಸಿದ್ದನ್ನು ತಡೆಯಕ್ಕಾಗದೇ ಇದ್ದು ಮುಂದಿನ ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ಸರ್ವನಾಶ ಆಗುವಂತ ಕಾಲ ಬಂದಿರುವನ್ನ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿದ್ರು. ಆ ವಿಚಾರವಾಗಿ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಇಂದ ದಿಢೀರ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅವರ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವ್ರನ್ನ, ಹಿಂದೆ ಸಲ್ಲಿಸಿರುವಂಥ ಶಶಿಕಲಾ ಜೊಲ್ಲೆ ಅವ್ರನ್ನ, ನಿರಾಣಿ ಅವ್ರನ್ನ, ಈ ರೀತಿ ಜನಾರ್ದನ್ ರೆಡ್ಡಿ ಅವ್ರನ್ನ ತನಿಖೆ ಮಾಡಿ ಕೇಸ್ ಇಲ್ದಿರುವಂಥ ಕೇಸನ್ನು ಸೃಷ್ಟಿ ಮಾಡಿ ಪ್ರಜಾತಂತ್ರ ವ್ಯವಸ್ಥೆ ದುರ್ಬಲ ಮಾಡುವಂಥ ಪ್ರಯತ್ನನ ಕೈ ಹಾಕಬೇಡಿ. ಜನರ ಆಕ್ರೋಶವನ್ನು ತಡೆಯಕ್ಕೆ ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಈ ಕರ್ನಾಟಕದ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತ, ಪ್ರತಿಯೊಬ್ಬ ಜನಸಾಮಾನ್ಯ ಸಮರ್ಥವಾಗಿ ನಿಮ್ಮನ್ನು ಎದುರಿಸಕ್ಕೆ ತಯಾರಿದ್ದಾವೆ. ಇವತ್ತು ಹೋರಾಟಕ್ಕೆ ಕರೆ ನೀಡಿರುವಂಥ ಮಾನ್ಯ KPCC ಅಧ್ಯಕ್ಷರು ನಿರಂತರವಾಗಿ ಹೇಳಿದ್ದಾರೆ, ನಾವು ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ತೇವೆ. ಇಡೀ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಬೆನ್ನಾಗಿ ನಿಂತು ದಿಟ್ಟ ಆಡಳಿತಗಾರವಾಗಿರುವಂಥ ಸಿದ್ದರಾಮಯ್ಯ ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯ ಅವರೇ, ನೀವು ಮುಂದುವರಿಯಿರಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ, ನಿಮ್ಮ ಪರವಾಗಿ ನಿಲ್ತೇವೆ ಅನ್ನುವಂಥ ವಿಚಾರನ ನಾವು ಈ ಹೋರಾಟದ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ KPCCಯ ಕರೆಯ ಮುಖಾಂತರ ಇವತ್ತು ನಾವೆಲ್ಲ ಕೆಲವು ನಿಮಿಷಗಳಲ್ಲಿ ಸೇರಿರುವಂಥ ಈ ಹೋರಾಟ ಮುಂದಿನ ದಿನಗಳಲ್ಲಿ ಈ ಜಿಲ್ಲಾದ್ಯಂತ ಒಂದು ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. 5 ವರ್ಷಗಳ ದುರಾಡಳಿತ, ಬಿಜೆಪಿಯ ದುರಾಡಳಿತವನ್ನು ಧಿಕ್ಕರಿಸಿ ಸುಮಾರು 136 ಸೀಟುಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವುದರ ಮೂಲಕ ಸಿದ್ದರಾಮಯ್ಯನ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಆದರೆ ಅತ್ಯುತ್ತಮವಾದ ಸರ್ಕಾರವನ್ನು ಕೊಟ್ಟು, ಗ್ಯಾರಂಟಿಗಳನ್ನು ಕೊಟ್ಟು, ಉತ್ತಮವಾದ ಯೋಜನೆಗಳನ್ನು ಹಾಕುವುದರ ಮೂಲಕ, ಅಭಿವೃದ್ಧಿ ಕೆಲಸವನ್ನು ಮಾಡೋದ್ರ ಮೂಲಕ ಜನಮನ್ನಣೆಯನ್ನು ಸಿದ್ದರಾಮಯ್ಯವರು ಹಾಗೂ ಅವರ ಎಲ್ಲ ಸಂಘಟನೆ ಇರುವಂಥ ಸಚಿವರುಗಳು ಮಾಡ್ತಾ ಇದ್ದರು. ಇದನ್ನು ತೋಟದೇ ಅಧಿಕಾರ ವಂಚಿತರಾಗಿ ಬಿಜೆಪಿ ಇವತ್ತು ಏನು ಪಾದಯಾತ್ರೆಯನ್ನು ಮೈಸೂರವರಿಗೆ ಮಾಡಿ ಸುಳ್ಳು ಆಪಾದನೆಗಳನ್ನು ಮಾಡೋದ್ರ ಮೂಲಕ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಭಾಳಷ್ಟು ಹೋರಾಟ ಮಾಡ್ತಾಯಿದ್ರು. ಅದಕ್ಕೆ ತಕ್ಕಂತೆ ನಮ್ಮ ಏನು ಘನತೆವೆತ್ತ ಗವರ್ನರ್ ಅವರು ಕೂಡ ಇದಕ್ಕೆ ಸಾಥ್ ಕೊಡುವುದರ ಮೂಲಕ ಇವತ್ತು ಪ್ರಾಸಿಕ್ಯೂಷನ್ಗೆ ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮಂತ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಜ್ ಅಹಮದ್, ಮುಖಂಡರಾದ ವಿಜಯ್ ಕುಮಾರ್, HH ದೇವರಾಜ್, ಶಿವಾನಂದ ಸ್ವಾಮಿ, ರೇಖಾ ಹುಲಿಯಪ್ಪ ಗೌಡ, ರವೀಶ್ ಕ್ಯಾತನಬೀಡು, ತನೋಜ್ ಕುಮಾರ್, BH ಹರೀಶ್, ಭರತ್, ಜಗದೀಶ್ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು.